ಹೆದ್ದಾರಿ ರಸ್ತೆ ಅಗಲೀಕರಣ ಆಗ್ತಾ ಇದೆ, ಆದರೆ ರೈತರಿಗೆ ಪರಿಹಾರ ಸಿಗ್ತಿಲ್ಲ. ಕಾಮಗಾರಿ ಸ್ಥಗಿತಗೊಳಿಸಿ ಈಗ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೊ ಹೆದ್ದಾರಿ ರಸ್ತೆ ಅಗಲೀಕರಣ ನಡೀತಾ ಇದೆ, ಆದರೆ ರೈತರಿಗೆ ಸಿಗಬೇಕಾಗಿರುವಂತ ಪರಿಹಾರ ಸಿಗ್ತಾ ಇಲ್ಲ. ಕಾಮಗಾರಿ ಸ್ಥಗಿತಗೊಳಿಸಿ ಈಗ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ, ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ರಸ್ತೆ ಅಗಲೀಕರಣಕ್ಕೆ 250 ಎಕರೆ ಭೂಮಿಯ ಸ್ವಾಧೀನ ಆಗಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕಪ್ಪಗಲ್ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ಆಗಿದೆ. ರಾಜ್ಯ ಹೆದ್ದಾರಿ 23 7 ಮೈ ಕ್ರಾಸ್ನಿಂದ ಸಿಂಧನೂರುವರೆಗೆ ಹೆದ್ದಾರಿ ಅಗಲೀಕರಣ ನಡೀತಾ ಇದೆ. ಆ ಒಂದು ಕಾಮಗಾರಿ ನಡೀತಾ ಇದೆ. ಸೊ 78 ಕಿಲೋಮೀಟರ್ ರಸ್ತೆ ಅಗಲೀಕರಣಕ್ಕೆ 250 ಎಕರೆಗೂ ಹೆಚ್ಚು ಭೂಮಿಯನ್ನ ಸ್ವಾಧೀನಪಡಿಸಲಾಗಿದೆ. ಆದರೆ ಇಲ್ಲಿಯವರೆಗೂ ಯಾವ ರೈತರಿಗೂ ಕೂಡ ಪರಿಹಾರ ಇಲ್ಲ, ನೋಟಿಸ್ ಕೂಡ ಕೊಟ್ಟಿಲ್ಲ. ಸೊ ನಮ್ಮ ಹೊಲಗಳ ಸರಿಯಾದ ರೀತಿ ಪರಿಶೀಲಿಸಿ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂಥೇಳಿ ಅಲ್ಲಿರುವಂಥ ರೈತರು ಆಗ್ರಹಿಸಿದ್ದಾರೆ. ಸೊ ಅಲ್ಲಿ ನಡೀತಾ ಇತ್ತು ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿದೆ, ನಿಲ್ಲಿಸಿದ್ದಾರೆ ಬಂದು ರೈತರು. ಇನ್ನೇನು ಮಾಡ್ತಾರೆ? ಸರಿಯಾದ ರೀತಿಯಲ್ಲಿ ರೈತರಿಗೆ ಪರಿಹಾರ ನೀಡಿಲ್ಲ ಅಂತಂದ್ರೆ ಇದೇ ಸಮಸ್ಯೆ ಆಗತ್ತೆ. ಸೊ ಹೆದ್ದಾರಿ ರಸ್ತೆ ಅಗಲೀಕರಣ ಆಗ್ತಾ ಇದೆ, ಆದ್ರೆ ರೈತರಿಗೆ ಅಲ್ಲಿ ಪರಿಹಾರ ಕೊಡ್ತಾ ಇಲ್ಲ. ಹಾಗಾಗಿ ಕಾಮಗಾರಿಯನ್ನ ಸ್ಥಗಿತ ಮಾಡಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಜೊತೆಗೆ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ರಸ್ತೆ ಅಗಲೀಕರಣಕ್ಕೆ 250 ಎಕರೆ ಭೂಮಿಯ ಸ್ವಾಧೀನ ಆಗಿದೆ. ಎಲ್ಲಿ ಇದು ಅಂತಂದ್ರೆ ರಾಯಚೂರಿನಲ್ಲಿ ಆಗಿರುವಂತಹ ಘಟನೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕಪ್ಪಗಲ್ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ 78 ಕಿಲೋಮೀಟರ್ ರಸ್ತೆ ಅಗಲೀಕರಣ ನಡೀತಾ ಇದೆ, ಆದರೆ ಆರಂಭದಲ್ಲಿ ರೈತರಿಗೆ ಏನೋ ಭರವಸೆಯನ್ನು ಕೊಡ್ತಾರೆ, ಆ ಭರವಸೆಯ ತಕ್ಕಂತೆ ಇಲ್ಲಿ ನಡೆಸಿಕೊಳ್ಳಲಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅಲ್ಲಿರುವಂಥ ರೈತರು, ಅಂದರೆ ಭೂಮಿಯನ್ನು ಕಳೆದುಕೊಂಡಿರುವಂಥ ರೈತರು ನೇರವಾಗಿ ಬಂದು ಈ ಕಾಮಗಾರಿಯನ್ನ ನಿಲ್ಲಿಸಿದ್ದಾರೆ. ಮಾಡ್ತಾ ಇಲ್ಲ ಈಗ ಕೆಲಸ ನೋಡಿ ಸಾಹೇಬ್ರೆ, ನಾವು ಜಸ್ಟ್ CNG ಮಾಡಿ ಈ ಹೆದ್ದಾರಿ ನಂಬರ್ 23 ಈಗ ಉನ್ನತೀಕರಿಸಲಿಕ್ಕೆ ಸರ್ಕಾರ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಇವತ್ತು ರೈತರಿಗೇನಂದ್ರೆ ಸುಮಾರು 7 ಮೈಲ್ ಕ್ರಾಸ್ನಿಂದ ಸಿಂಧನೂರುವರೆಗೆ 78 ಕಿಲೋಮೀಟರ್ ಉದ್ದ ಸುಮಾರು 250ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಇವತ್ತು ಈ ರಸ್ತೆಗಾಗಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಭೂ ಸ್ವಾಧೀನದ ಪ್ರಕ್ರಿಯೆ ಸರಿಯಾಗಿ ಪ್ರಾರಂಭ ಮಾಡದೆ, 4161 ನೋಟಿಸ್ ಕೊಡದೆ, ಪರಿಹಾರದ ಬಗ್ಗೆ ಯಾವುದೇ ಮಾಹಿತಿ ಕೊಡದೆ, ಏಕಾಏಕಿ ಏನಂತಂದ್ರೆ ಇವರು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಬಂದಿದ್ದಾರೆ ಗುತ್ತೇದಾರರು. ಅವ್ರ ವಿರುದ್ಧ ನಮ್ದು ಹೋರಾಟ ಅಲ್ಲ, ಸರ್ಕಾರದ ವಿರುದ್ಧ ಹೋರಾಟ ಐತಿ. ಇವತ್ತೇನಿಲ್ಲಿ ಕೆಲಸ ಪ್ರಾರಂಭ ಮಾಡಿದ್ರೆ ಅದನ್ನ ನಾವು ಸ್ಥಗಿತಗೊಳಿಸ್ತೀವಿ. ಮತ್ತು ಮುಂದೆ DC ಅವ್ರಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ. DC ಅವರು ಯಾವುದೇ ರೀತಿಯ ಉತ್ತರ ನಮಗೆ ಕೊಟ್ಟಿಲ್ಲ. ಇವತ್ತು ಖಚಿತವಾಗಿ ನಮಗೆ ಪರಿಹಾರ ಕೊಡುವ ಒಂದು ಭರವಸೆ ಸಿಕ್ಕರೆ ಮಾತ್ರ ನಾವು ಕೆಲಸ ಪ್ರಾರಂಭ ಮಾಡಕ್ ಬಿಡ್ತೀವಿ, ಇಲ್ಲದೆ ಇದ್ರೆ ಬಿಡೋದಿಲ್ಲ. ನಮ್ಮ ರೈತರಿಗೆ ಏನಂದ್ರೆ ಅಪಾರ ನಷ್ಟ ಆಗ್ತದೆ ಇದರಿಂದ. ಇವತ್ತು 4 ಲೈನ್ ಆಗ್ತದೆ, ಆ ಕಡೆ 100 ಮೀಟರ್ ಈ ಕಡೆ 100 ಮೀಟರ್ ತಗೊಂಡ್ರೆ ಸಿಕ್ಕಾಪಟ್ಟೆ ಭೂಮಿ ಹೋಗ್ತದೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗ ಅಲ್ಲಿ ಕಾಮಗಾರಿ ನಡೀತಾ ಇದೆ, ಆದರೆ ಕಾಮಗಾರಿ ನಡೆಯುವಕ್ಕಿಂತ ಮುಂಚೆ, ಅಂದರೆ ಭೂ ಸ್ವಾಧೀನ ಮಾಡೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ರೈತರಿಗೆ ಭರವಸೆಯನ್ನು ಕೊಟ್ಟಿದ್ರು ಅಂತೇಳಿ, ಸೊ ಈಗ ಯಾಕೆ ಆ ಭರವಸೆಯನ್ನು ಈಡೇರಿಸಿಲ್ಲ ಅಂತೇಳಿ? ಕುಮಾರ್, ನಿಜವಾಗ್ಲೂ ಏನೋ ಒಂದು ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಸರಿಯಾದ ರೀತಿಯಾದಂತಹ ರೈತರಿಗೆ ಪರಿಹಾರ ನೀಡಬೇಕು. ಯಾಕಂದ್ರೆ ತಾವು ರೈತರು ಜಮೀನನ್ನು ಕಳ್ಕೊಂಡಿರ್ತಾರೆ, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ರೈತರಿಗೆ ಸೌಲಭ್ಯ ಕೊಡದೇನೆ ರಸ್ತೆ ಅಗಲೀಕರಣಕ್ಕೆ ಕಾಮಗಾರಿಗಳನ್ನು ಕೂಡ ಶುರು ಮಾಡಿರುವಂತದ್ದು. ಇದರಿಂದಾಗಿ ರೈತರು ಕೂಡ ಆಕ್ರೋಶಗೊಂಡಿರುವಂತ ಘಟನೆ ನಡೆದಿರುವಂತದ್ದು. ರಾಯಚೂರು ಜಿಲ್ಲೆಯಿಂದ ಏನು 7 ಮೈಲ್ ಅನ್ನುವುದರಿಂದ ಸಿಂಧನೂರುವರೆಗೆ ರಾಜ್ಯ ಹೆದ್ದಾರಿ 23 78 ಕಿಲೋಮೀಟರ್ ಉದ್ದಕ್ಕೂ ಕೂಡ ರಾಜ್ಯ ಹೆದ್ದಾರಿಯನ್ನು ಅಗಲೀಕರಣ ಮಾಡಲು ಮುಂದಾಗಿದ್ರು. ಅಂತ ಸಂದರ್ಭದಲ್ಲಿ ಆ ಅಗಲೀಕರಣಕ್ಕೆ 78 ಕಿಲೋಮೀಟರ್ ಅಲ್ಲಿ ಇದು 250ಕ್ಕೂ ಹೆಚ್ಚು ಎಕರೆ ಭೂಮಿ ಕೂಡ ಇವತ್ತು ರೈತರು ಕಳ್ಕೊಂಡಿರುವಂತದ್ದು. ಆದ್ರೆ ಇವತ್ತು ಯಾವುದೇ ರೀತಿಯಾದಂತ ರೈತರಿಗೆ ಇನ್ನಾದ್ರೂ ಕೂಡ ನೀಡಿಲ್ಲ. ಮತ್ತೆ ರಸ್ತೆ ಕಾಮಗಾರಿಗಳನ್ನು ಶುರು ಮಾಡಿದಂತ ಸಂದರ್ಭದಲ್ಲಿ ಒಂದು ರೈತರಿಗೆ ನೋಟಿಸ್ ನೀಡುವಂತ ಕೆಲಸ ಈ ಅಧಿಕಾರಿಗಳು ಮತ್ತೆ ಇಲ್ಲಿರುವಂತ PWD ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ನೋಟಿಸ್ ಕೂಡ ನೀಡಿಲ್ಲ, ಪರಿಹಾರ ಕೂಡ ನೀಡಿಲ್ಲ. ಇದರಿಂದಾಗಿ ರೈತರು ಕೂಡ ಒಂದು ಆಕ್ರೋಶಗೊಂಡು ನಿನ್ನೆ ರಸ್ತೆಯನ್ನು ಮಾನ್ವಿ ತಾಲೂಕಿನ
ಕಪ್ಪಗಲ್ ಗ್ರಾಮದ ಪಕ್ಕದಲ್ಲಿರುವಂತ ಕಾಮಗಾರಿ ಶುರುವಾದಂತ ಸಂದರ್ಭದಲ್ಲಿ ರಸ್ತೆಯನ್ನು ಆ ಕಾಮಗಾರಿಯನ್ನು ತಡೆದು ಸ್ಥಗಿತಗೊಳಿಸಿ ನೇರವಾಗಿ ರೈತರಿಗೆ ಸಿಗಬೇಕಾದಂತ ಪರಿಹಾರವನ್ನು ನೀಡಿದ್ರೆ ಮಾತ್ರ ನಾವು ಮುಂದಿನ ಕೆಲಸಕ್ಕೆ ಅನುಮತಿ ಮಾಡ್ಕೊಡ್ತೀವಿ, ಇಲ್ಲಂತಂದ್ರೆ ನಾವು ಇಲ್ಲೇನೆ ಪ್ರತಿಭಟನೆ ಕೂಡುವಂತ ಕೆಲಸ ಮಾಡ್ತೀವಿ, ನಿಮಗೆ ಕೆಲಸ ಮಾಡಲು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ರೈತರು ಕೂಡ ಆಕ್ರೋಶಗೊಂಡಿದ್ದಾರೆ. ಎಂ ಕುಮಾರ್, ಈಗ ರೈತರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿ, ಯಾಕಂದ್ರೆ ಈಗ ಕಾಮಗಾರಿ ಶುರುವಾಗಿದೆ. ಸೊ ಇನ್ನು ಅಧಿಕಾರಿಗಳು ಬಂದು ಏನಾದರೂ ರೈತರ ಜೊತೆ ಏನಾದರೂ ಬಂದು ಮಾತುಕತೆ ಆಗಿದೆಯಾ, ಮತ್ತೊಮ್ಮೆ ಭರವಸೆ ಕೊಡುವಂತ ಆ ಕೆಲಸ ನಡೀತಿದೆಯಾ? ನಿಜವಾಗ್ಲು ಎಂ ಕುಮಾರ್, ಏನು ರೈತರು ಈ ಅಧಿಕಾರಿಗಳು ಏನು ಕಾಮಗಾರಿ ಶುರು ಮಾಡಿದಂತ ಸಂದರ್ಭದಲ್ಲಿ ರೈತರಿಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಸ್ಪಂದನೆ ನೀಡಿಲ್ಲ. ಅಂತ ಸಂದರ್ಭದಲ್ಲಿ ರಾಯಚೂರಿನ ಜಿಲ್ಲಾಧಿಕಾರಿಗಳಿಗೂ ಒಂದು ಮಾಹಿತಿ ನೀಡಿರುವಂತದ್ದು, ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಈ ರೈತರಿಗೆ ಯಾವುದೇ ರೀತಿಯಾದಂತ ಒಂದು ಪರಿಹಾರ ನೀಡಿಲ್ಲ ಅಂತೇಳಿ ರೈತರು ನೇರವಾಗಿ ಆ ಪತ್ರದ ಮೂಲಕ ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಅಧಿಕಾರಿಗಳು ಮತ್ತೆ ಇಲ್ಲಿ ಇರುವಂತ ಅಧಿಕಾರಿಗಳು ಕೂಡ ಯಾರು ರೈತರಿಗೆ ಒಂದು ಸ್ಪಂದನೆ ನೀಡಿಲ್ಲ ಕಾರಣದಿಂದಾಗಿ ನಿನ್ನೆ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಣ್ಣು ಇನ್ನು ಏನು ಹಾಕಲ್ಲ, ಜಸ್ಟ್ CNG ಮಾಡ್ತಾ ಇದ್ರು ಅಷ್ಟೇ. ಅಲ್ಲ, ಈಗ ಅದು ಏನು ಪ್ರಕ್ರಿಯೆ ಪ್ರಾರಂಭ ಆದ್ರೆ ಏನು ಬೇಡ ಸರ್, ಅದು 4 ದಿವಸ ಸರ್ ಏನಿಲ್ಲ, ನಾವು ಓನ್ಲಿ CNG ಮತ್ತೆ ಮಣ್ಣು ಹಾಕಿದ್ರೆ ನೀವು ಕ್ವಶನ್ ಮಾಡ್ಬೋದು. ಏನಿಲ್ಲ ಸಾಹೇಬ್ರೆ, ನಮ್ಮ ಕ್ಯಾಂಪ್ ಪೂಜೆ ಹಾಕಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.